ನಮಸ್ತೆ ಮಕ್ಕಳ. ನೋಡಿ ಪ್ರಾಬ್ಲಮ್ ಈ ಥರ ಇದೆ. ವೆನ್ 3 grams ಆಫ್ ಕಾರ್ಬನ್ ಈಸ್ ಬರ್ನ್ಟ್ ಇನ್ 8 grams ಆಫ್ ಆಕ್ಸಿಜನ್, 11 grams ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಪ್ರೊಡ್ಯೂಸ್ಡ್. ವಾಟ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಬಿ ಫಾರ್ಮ್ಡ್ ವೆನ್ 15 grams ಆಫ್ ಕಾರ್ಬನ್ ಈಸ್ ಬರ್ನ್ಟ್ ಇನ್ 50 grams ಆಫ್ ಆಕ್ಸಿಜನ್? ವಿಲ್ 50 grams ಆಫ್ ಆಕ್ಸಿಜನ್ ಬಿ ಯೂಸ್ಡ್ ಅಪ್ ಕಂಪ್ಲೀಟ್ಲಿ? ಸೊ ಎರಡು ಕ್ವಶನ್ ಕೇಳಿದ್ದಾರೆ ಮಕ್ಕಳ. And this is a beautiful problem. This problem is related to law of constant proportion ಅಥವಾ law of definite proportion. Okay, so first ನೋಡಿ ಮಕ್ಕಳ, ಅವ್ರು ಏನು ಕೊಟ್ಟಿದ್ದಾರೆ, 3 grams of carbon is burnt in 8 grams of oxygen to give 11 grams of carbon dioxide ಅಂತ ಕೊಟ್ಟಿದ್ದಾರೆ. ಫಸ್ಟು ನಾವು ಏನು ಮಾಡಬೇಕು ಅಂತಂದರೆ, ವಿ ಹ್ಯಾವ್ ಟು ರೈಟ್ ಎ ವರ್ಡ್ ಈಕ್ವೇಷನ್. ಇದನ್ನು ವರ್ಡ್ ಈಕ್ವೇಷನ್ ಅಂತ ಕರಿತೀವಿ. ಸೊ ನಾವು ಏನು ಬರಿತೀವಿ ಅಂತಂದರೆ, ಕಾರ್ಬನ್ ಪ್ಲಸ್ ಆಕ್ಸಿಜನ್ ಅಂದರೆ ಕಾರ್ಬನ್ ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಈಸ್ ದ ಪ್ರಾಡಕ್ಟ್. ಓಕೆ, ಸೊ ಇವ್ರೇನು ಹೇಳ್ತಿದ್ದಾರೆ, 3 grams ಆಫ್ ಕಾರ್ಬನ್ನು 8 grams ಆಫ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ 11 grams ಆಫ್ ಕಾರ್ಬನ್ ಡೈಆಕ್ಸೈಡ್ ಕೊಡ್ತಿದೆ. ಓಕೆ, ಸೊ ದಿಸ್ ಸ್ಯಾಟಿಸ್ಫೈಸ್ ದಿ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸ್. ಅಂದರೆ ಇದರ ಅರ್ಥ ಏನು ಗೊತ್ತಾ ಮಕ್ಕಳ, ನೋಡಿ ರಿಯಾಕ್ಟೆಂಟ್ ಸೈಡ್ ನೋಡಿದ್ರೆ, ನೀವು ರಿಯಾಕ್ಟೆಂಟ್ ಸೈಡ್ ನೋಡಿದ್ರೆ 3 plus 8 which will give you 11 grams. Product side ನೋಡಿದರೆ it is also 11 grams. So this satisfies the law of conservation of mass. And this also implies, makla very important, 3 grams of carbon combines with 8 grams of oxygen completely. Complete combine ಆಗಿ it will give you 11 grams of carbon dioxide. ಅಂದರೆ ಮಕ್ಕಳ ಅವರು ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ, ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ನೇ ಅವರು ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ. ಅಂದರೆ ಏನರ್ಥ ಗೊತ್ತಾ, ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ದೆ ಕಂಬೈನ್ ಇನ್ ದ ರೇಷಿಯೋ 3:8 ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ. ಓಕೆ, ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ದೇ ಕಂಬೈನ್ ಇನ್ ದ ರೇಷಿಯೋ 3:8 ಅಂತ ಅವರು ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ. ದಟ್ ಮೀನ್ಸ್ ನೋಡಿ, ದಟ್ ಮೀನ್ಸ್ ಮಾಸ್ ಆಫ್ ಕಾರ್ಬನ್ divided by mass of oxygen is 3:8. ಇದೇ ತಾನೇ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಹೇಳೋದು. ಎಲಿಮೆಂಟ್ಸ್ ಇನ್ ಎ ಕಾಂಪೌಂಡ್ ಕಂಬೈನ್ ಇನ್ ಎ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಬೈ ಮಾಸ್ ಅಲ್ವಾ. ಸೊ ಮಾಸ್ ಆಫ್ ಕಾರ್ಬನ್ ಡಿವೈಡೆಡ್ ಬೈ ಮಾಸ್ ಆಫ್ ಆಕ್ಸಿಜನ್ ಈಸ್ ಈಕ್ವಲ್ ಟು 3:8. 3:8 ರೇಷಿಯೋದಲ್ಲಿ ಆ ಕಾರ್ಬನ್ನು ಮತ್ತು ಆಕ್ಸಿಜನ್ನು ಕಂಬೈನ್ ಆಗುತ್ತೆ ಅಂತ. ಓಕೆ, ಸೊ ಅವರ ನೆಕ್ಸ್ಟ್ ಕ್ವಶನ್ ನೋಡಿ ಮಕ್ಕಳ, ಅವ್ರೇನು ಕೇಳ್ತಿದ್ದಾರೆ ಅಂತಂದರೆ, if you take 15 grams of carbon and 50 grams of oxygen, ಹಾಗಾದರೆ ಎಷ್ಟು ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫಾರಮ್ ಆಗುತ್ತೆ ಅಂತ ಅವರ ಮೊದಲನೇ ಕ್ವಶನ್ ಅಲ್ವಾ. ಸೊ ನಾವು ಈ ಕ್ವಶನ್ ನೋಡಿದ ತಕ್ಷಣ ನಾವು ಆನ್ಸರ್ ಮಾಡಿಬಿಡ್ತೀವಿ. ಯಾವ ಥರ ಆನ್ಸರ್ ಮಾಡ್ತೀವಿ, 15 grams ಪ್ಲಸ್ 50 grams ಅವೆರಡು ಸೇರಿದ್ರೆ 65 grams ಆಫ್ ಕಾರ್ಬನ್ ಡೈಆಕ್ಸೈಡ್ ಆಗಿಬಿಡುತ್ತೆ ಅಂತ ನಾವು ಹೇಳ್ಬಿಡ್ತೀವಿ. ಯೂಶ್ವಲಿ ಈ ಥರ ನಮ್ಮ ಯೋಚನೆ ಇರುತ್ತೆ, ಹೌದಾ. ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸ್ ಪ್ರಕಾರ 15 grams ಆಫ್ ಕಾರ್ಬನ್ನು 50 grams ಆಫ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ 65 grams ಇವೆರಡನ್ನೂ ಆ್ಯಡ್ ಮಾಡ್ತೀವಿ, 65 grams ಆಫ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗತ್ತೆ ಅಂತ ನಾವು ಹೇಳ್ಬಿಡ್ತೀವಿ. ಬಟ್ ದಿಸ್ ಈಸ್ ರಾಂಗ್ ಮಕ್ಕಳ, ದಿಸ್ ಈಸ್ ರಾಂಗ್. ಯಾತಕ್ಕೆ ರಾಂಗ್ ಹೇಳಿ, ಯೋಚನೆ ಮಾಡಿ. ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಪ್ರಕಾರ ಕಾರ್ಬನ್ನು ಮತ್ತು ಆಕ್ಸಿಜನ್ನು ದೇ ಕಂಬೈನ್ ಇನ್ ದ ರೇಷಿಯೋ 3:8. ಇದು ಇಂಪಾರ್ಟೆಂಟು, 3:8. ಓಕೆ, ಸೊ ಇಫ್ ಯು ಟೇಕ್ 15 grams ಆಫ್ ಕಾರ್ಬನ್, ಆ ಕಾರ್ಬನ್ನು ಎಷ್ಟು ಗ್ರಾಮ್ಸ್ ಆಫ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು, ಕಂಬೈನ್ ಆಗುತ್ತೆ ಅಥವಾ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಫಸ್ಟು ಕಂಡುಹಿಡ್ಕೋಬೇಕು. ಸೊ ಅದನ್ನು ಹೇಗೆ ಕಂಡುಹಿಡ್ಕೊಳ್ಳೋದು ನೋಡಿ, ಈ ಒಂದು ಈಕ್ವೇಷನ್ನ ಯೂಸ್ ಮಾಡ್ತೀನಿ. ಮಾಸ್ ಆಫ್ ಕಾರ್ಬನ್ ಡಿವೈಡ್ ಬೈ ಮಾಸ್ ಆಫ್ ಆಕ್ಸಿಜನ್. ನೋಡಿ, ಮಾಸ್ ಆಫ್ ಕಾರ್ಬನ್ 15 grams ಅಂತ ಕೊಟ್ಟಿದ್ದಾರೆ ಮಕ್ಕಳ, ಅದನ್ನು ಬರ್ಕೋತೀನಿ. ಡಿನಾಮಿನೇಟ್ರಲ್ಲಿ ಮಾಸ್ ಆಫ್ ಆಕ್ಸಿಜನ್ ಓ, ಆಕ್ಸಿಜನ್ ಅಂದರೆ ಓ, ಈಸ್ ಈಕ್ವಲ್ ಟು 3/8. ಓಕೆ, ಈಗ ನಾನು ಮಾಸ್ ಆಫ್ ಆಕ್ಸಿಜನ್ ಕಂಡುಹಿಡಿತೀನಿ. ಅಂದರೆ ಇದರ್ಥ ಏನು, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಮಾಸ್ ಆಫ್ ಆಕ್ಸಿಜನ್ ಇಂಟು 3 ಈಸ್ ಈಕ್ವಲ್ ಟು 15 into 8. Therefore, mass of oxygen is equal to 15 into 8 divided by 3. 3 1s are 3, 3 5s are 15, 5 8s are 40 grams. ಓಹೋ ಮಕ್ಕಳ, ಇದರ ಅರ್ಥ ಏನು?
ಇದರ ಅರ್ಥ ಏನು? ಸೊ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಪ್ರಕಾರ 15 ಗ್ರಾಮ್ಸ್ ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ ಓನ್ಲಿ 40 ಗ್ರಾಮ್ಸ್ ಆಫ್ ಆಕ್ಸಿಜನ್. ನೋಡಿದ್ರಾ? ಸೊ 15 ಗ್ರಾಮ್ಸ್ ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ ಓನ್ಲಿ 40 ಗ್ರಾಮ್ಸ್. ಬಟ್ ನಮ್ಮ ಹತ್ರ ಇರೋದು ಎಷ್ಟು? 50 ಗ್ರಾಮ್ಸ್ ಆಫ್ ಆಕ್ಸಿಜನ್ ಇದೆ. ನೀವು 50 ಗ್ರಾಮ್ಸ್ ಆಫ್ ಆಕ್ಸಿಜನ್ ಜೊತೆ ನೀವು ಕೊಟ್ಟರೂ ಕೂಡ ಕಾರ್ಬನ್ 15 ಗ್ರಾಮ್ಸ್ ಆಫ್ ಕಾರ್ಬನ್ನು ಇಟ್ ಓನ್ಲಿ ಕಂಬೈನ್ಸ್ ವಿತ್ 40 ಗ್ರಾಮ್ಸ್ ಆಫ್ ಆಕ್ಸಿಜನ್. ಓಕೆನಾ? ಅಂದರೆ ಇದರ ಅರ್ಥ ಏನು ಮಕ್ಕಳ? ಇದರ ಅರ್ಥ ಏನು ನೋಡಿ, 15 ಗ್ರಾಮ್ಸ್ ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ ಓನ್ಲಿ 40 ಗ್ರಾಮ್ಸ್ ಆಫ್ ಆಕ್ಸಿಜನ್. ಬಟ್ ನಮ್ಮ ಹತ್ರ 50 ಗ್ರಾಮ್ಸ್ ಆಫ್ ಆಕ್ಸಿಜನ್ ಇದೆ, 50 ಗ್ರಾಮ್ಸ್ ಆಫ್ ಆಕ್ಸಿಜನ್, ರೈಟ್? ಸೊ ಎಕ್ಸ್ಟ್ರಾ 10 ಗ್ರಾಮ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ? ಎಸ್, ಇಟ್ ರಿಮೈನ್ಸ್ ಅನ್ಯೂಸ್ಡ್. ಇಟ್ ರಿಮೈನ್ಸ್ ಅನ್ಯೂಸ್ಡ್. ಅವರು ಕ್ವಶನ್ ಏನು ಕೇಳಿದ್ದಾರೆ ಗೊತ್ತಾ? ವಾಟ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಫಾರ್ಮ್ಡ್? ಎಸ್, 15 grams of carbon combines with 40 grams of oxygen to form 55 grams of carbon dioxide. ಹೌದಾ? ಇವೆರಡನ್ನು ಆ್ಯಡ್ ಮಾಡಿ ಮಕ್ಕಳ, ಸಿಂಪಲ್. 15 ಗ್ರಾಮ್ಸ್ ಆಫ್ ಕಾರ್ಬನ್ನು 40 ಗ್ರಾಮ್ಸ್ ಆಫ್ ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ ಟು ಫಾರ್ಮ್ 55 ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಆಮೇಲೆ ನಾನು ಹೇಳಿದೆ, ಇನ್ನು ಉಳಿದಿದ್ದು 10 ಗ್ರಾಮ್ಸ್ ಆಫ್ ಆಕ್ಸಿಜನ್ ರಿಮೈನ್ಸ್ ಅನ್ಯೂಸ್ಡ್ ಅಲ್ವಾ? ಸೊ ಅನ್ಯೂಸ್ಡ್ ಆಕ್ಸಿಜನ್ ಈಸ್ 10 ಗ್ರಾಮ್ಸ್. ಓಕೆ, ಈಗಲೂ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಸ್ಯಾಟಿಸ್ಫೈ ಆಗುತ್ತೆ ಮಕ್ಕಳ. ನೋಡಿ, ಇವೆರಡು ರಿಯಾಕ್ಟೆಂಟ್ಸು 15 ಗ್ರಾಮ್ಸ್ ಆಫ್ ಕಾರ್ಬನ್ 40 ಗ್ರಾಮ್ಸ್ ಆಫ್ ಆಕ್ಸಿಜನ್, ಇವೆರಡನ್ನು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ವಾಟ್ ಈಸ್ ದಿ ಮಾಸ್, ಟೋಟಲ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ಸ್? 40 + 15 ಈಸ್ 55 ಗ್ರಾಮ್ಸ್. ನಾವು ಪ್ರಾಡಕ್ಟ್ ಯಾವುದು? ಪ್ರಾಡಕ್ಟ್ ಈಸ್ ಓನ್ಲಿ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ನೇ ನಾವು ಪ್ರಾಡಕ್ಟ್ ಅಂತ ಕರೆಯೋದು. ಅನ್ಯೂಸ್ಡ್ ಆಕ್ಸಿಜನ್ ಈಸ್ ನಾಟ್ ಎ ಪ್ರಾಡಕ್ಟ್. ಸೊ ಕಾರ್ಬನ್ ಡೈಆಕ್ಸೈಡ್ ಮಾಸ್ ಎಷ್ಟಿದೆ? 55 ಗ್ರಾಮ್ಸ್. ಸೊ ಈಗಲೂ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಟೋಟಲ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ಸ್ ಈಸ್ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ದಿ ಪ್ರಾಡಕ್ಟ್ಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಅನ್ಯೂಸ್ಡ್ ಆಕ್ಸಿಜನ್ನ ನಾವು ಪ್ರಾಡಕ್ಟ್ ಅಂತ ತೊಗೊಳ್ಳಲ್ಲ ಮಕ್ಕಳ, ಪ್ರಾಡಕ್ಟ್ ಅಂತ ತೊಗೊಳ್ಳಲ್ಲ. ಸೊ ನಾವು ಆನ್ಸರ್ ಈ ಥರ ಬರಿತೀವಿ. ಏನು ಆನ್ಸರ್? ಈ ಥರ ಬರಿತೀವಿ, 15 ಗ್ರಾಮ್ಸ್ ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ 40 ಗ್ರಾಮ್ಸ್ ಆಫ್ ಆಕ್ಸಿಜನ್ ಟು ಫಾರ್ಮ್ 55 grams of carbon dioxide. Okay, so will oxygen be used completely ಅಂತ ಇನ್ನೊಂದು ಕ್ವಶನ್ ಕೇಳಿದ್ದಾನೆ. Yes, oxygen is not used up completely because 10 grams of oxygen remains unused. So this is a beautiful problem.